ಕನ್ವರ್ಷನ್ ಸೋತು ಛತ್ತೀಸ್ಗಢದ ಮಂದಿ ಬೋರ್ಡ್ ಹಾಕಕತ್ತಾರ. ಇಲ್ಲಿ ಕ್ರಿಶ್ಚಿಯನ್ನರಿಗೆ, ಕ್ರಿಶ್ಚಿಯನ್ ಪಾದ್ರಿಗಳಿಗೆ ಎಂಟ್ರಿ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಇಂದ ಹಿಡಿದು ಹೈಕೋರ್ಟ್ ತನಕ ಅವ್ರು ಮಾಡಿದ್ದು ಸರಿ ಅನ್ನಕತ್ತಾರ. ಈ ಕನ್ವರ್ಷನ್ ಜಾಲ ನೀವು ಯೋಚನೆ ಮಾಡೋದಕ್ಕಿಂತ ಹೆಚ್ಚಿಗೆ ದೊಡ್ಡದೈತಿ. ಸೆಕ್ಯುಲರ್ ದೇಶ ಅಂತ ಮತಾಂತರವನ್ನ ತಡ್ಕೊಳಕ್ ಆಗುದಿಲ್ಲ. ಅವರು ಪಾದ್ರಿಗಳಿಗೆ ಪ್ರವೇಶ ಇಲ್ಲಂದ್ರು, ನೋ ಎಂಟ್ರಿ ಅಂತ ದೊಡ್ಡ ಬೋರ್ಡ್ ಹಾಕೊಂಡ್ರು. ಬೋರ್ಡ್ ಹಾಕಿದ್ಕ ಸುಪ್ರೀಂ ಕೋರ್ಟ್ನು ಏನ್ ಪರವಾಗಿಲ್ಲ, ಏನೂ ಸಮಸ್ಯೆ ಇಲ್ಲ, ಹಾಕೊಳ್ರಿ ಅಂದ್ರು. ಕ್ರಿಶ್ಚಿಯನ್ ಪಾದ್ರಿಗಳಿಗೆ ಬಿಲ್ಕುಲ್ ಒಳಗೆ ಹೆಜ್ಜೆ ಇಡಬೇಡ್ರಿ ಅಂತ ಅವ್ರು ಹೇಳೋದಕ್ಕ ಸುಪ್ರೀಂ ಕೋರ್ಟ್ ಹೂ ಅಂದೈತಿ. ಇದು ನಡೆದಿರೋದು ಛತ್ತೀಸ್ಗಢದಾಗ. ದಶಕಗಳಿಂದ ನಡೆದ ಮತಾಂತರವನ್ನ ನೋಡಿ ನೋಡಿ ಬ್ಯಾಸತ್ತವ್ರು ಹಿಂಗ್ ಒಂದು ಬೋರ್ಡ್ ಹಾಕೊಂಡ್ರು. ಎಲ್ಲಿ ಅಂದ್ರ ಬುಡಕಟ್ಟು ಸಮುದಾಯಗಳು ವಾಸ ಮಾಡೋ ಗ್ರಾಮಗಳಿಗೆ. ಮತಾಂತರಗೊಂಡ ಕ್ರಿಶ್ಚಿಯನ್ರಿಗೂ ಪ್ರವೇಶ ಇಲ್ಲ, ಮತಾಂತರ ಮಾಡಿಸ್ಕೊಳ್ಳೋರ್ಗೂ ಪ್ರವೇಶ ಇಲ್ಲ, ಪಾದ್ರಿಗಳಿಗೆ ಕ್ರಿಶ್ಚಿಯಾನಿಟಿಗೆ ಸಂಬಂಧಪಟ್ಟ ಯಾರಿಗೂ ಕೂಡ ನಮ್ಮ ಹಳ್ಳಿಗಳೊಳಗ ಎಂಟ್ರಿ ಇಲ್ಲ, ನೋ ಎಂಟ್ರಿ, ಎಚ್ಚರಿಕೆ ಅಂತ ಬೋರ್ಡ್ ಹಾಕಿದ್ರು. ಮತಾಂತರಗೊಂಡ ಕ್ರಿಶ್ಚಿಯನ್ರು ಅಂದ್ರ ಹಿಂದೂಗಳು ಯಾರು ಕನ್ವರ್ಟ್ ಆಗಿದ್ರೆ ಅವ್ರಿಗೂ ಕೂಡ ಅಲ್ಲಿ ಪ್ರವೇಶ ಇಲ್ಲ ಅಂತ. ಛತ್ತೀಸ್ಗಢದ ಕಾಂಕರ್ ಜಿಲ್ಲೆಯ 8 ಗ್ರಾಮಗಳೊಳಗ ಈ ರೀತಿ ಬೋರ್ಡ್ಗಳು ನಿಮಗ ಕಾಣಕ್ ಸಿಗಾಕತ್ತವ. ಪೆಸಾ ಕಾಯ್ದೆ ಅಂದ್ರ ಪಂಚಾಯತ್ ಎಕ್ಸ್ಟೆನ್ಷನ್ ಟು ಶೆಡ್ಯೂಲ್ ಏರಿಯಾಸ್ ಆಕ್ಟ್. ಈ ಆಕ್ಟ್ ಪ್ರಕಾರ ಬುಡಕಟ್ಟು ಸಮುದಾಯದವ್ರು ಏನ್ ಇರ್ತಾರಲ್ಲ ಅಲ್ಲಿ ಅವ್ರಿಗೇನ ಅವ್ರ ಯಾವುದೇ ಒಂದು ನಿರ್ಧಾರವನ್ನ ಅರ್ಧಕ್ಕಿಂತ ಹೆಚ್ಚಿನ ಪ್ರಮಾಣದಾಗ ತಗೊಳ್ಳೋ ಹಕ್ಕಿರ್ತೈತಿ. ಅದೇ ಹಕ್ಕನ್ನ ಬಳಸ್ಕೊಂಡು ಪಂಚಾಯತ್ ಅವರನ್ನ ಕೇಳ್ಕೊಂಡು ಈ ರೀತಿ ಬೋರ್ಡ್ಗಳನ್ನ ಅವರು ಅಳವಡಿಸ್ಕೊಂಡ್ರು. ಹಮಾರಿ ಪರಂಪರಾ ಹಮಾರಿ ವಿರಾಸತ್, ನಮ್ಮ ಜಾಗದಾಗ ನಮ್ದ ಆಡಳಿತ ಇರ್ತೈತಿ, ಯಾರು ಇಲ್ಲಿ ಮೂಗು ತೂರ್ಸಕ ಬರಬೇಡ್ರಿ ಅಂತ ಈ ರೀತಿ ಕ್ರೈಸ್ತ ಸಮುದಾಯದವರು ಕನ್ವರ್ಟ್ ಮಾಡಕ್ ಬರ್ತಿದ್ದಕ್ಕ ಬೇಲಿ ಹಾಕೊಂಡಾರ. ಇದನ್ನು ವಿರೋಧ ಮಾಡಿ ದಿಗ್ಬಲ್ ತಾಂಡಿ ಅನ್ನೋರು ಹೈಕೋರ್ಟ್ಗೆ ಹೋದ್ರು. ಮಹಾಸ್ವಾಮಿಗಳೇ ಅಂತ ಅವ್ರು ಏನ್ ಹೇಳಿದ್ರು, ಈ ರೀತಿ ಬೋರ್ಡ್ ಹಾಕೋದ್ರಿಂದ ಒಂದು ಸಮುದಾಯದವ್ರನ್ನ ಕೆಳಗ್ ಮಾಡ್ದಂಗ ಆಕೈತಿ, ಅಸಮಾನತೆ ಎದ್ದು ಕಾಣ್ತೈತಿ, ಕ್ರಿಶ್ಚಿಯನ್ನರ ಮೇಲೆ ತಾರತಮ್ಯ ಎದ್ದು ಕಾಣಕತ್ತೈತಿ, ಈ ರೀತಿ ಬೋರ್ಡ್ ಹಾಕಬಾರ್ದು, ಅದನ್ನ ತಗಸ್ರಿ ಅಂದ್ರು. ಆದಿವಾಸಿಗಳು ಅಂದ್ರೆ ಆ ಗ್ರಾಮಸ್ಥರು ಏನ್ ಹೇಳಿದ್ರು, ಇವರು ಹೊತ್ತಿಲ್ಲ ಗೊತ್ತಿಲ್ಲ ಬರ್ತಾರ, ನಮ್ಮ ಬಡತನವನ್ನ ಬಳಸ್ಕೊಂಡು ಅದನ್ನು ಕೊಡ್ತುನು ಇದನ್ನು ಕೊಡ್ತುನು ಅಂತ ನಮಗ ಆಸೆ ತೋರಿಸ್ತಾರ. ಆಸೆ ಇರೋರು ಇವ್ರ ಧರ್ಮಕ್ಕ ಕನ್ವರ್ಟ್ ಆಗಕತ್ತಾರ. ದಿನದಿಂದ ದಿನಕ್ಕ ಇವರ ಹಾವಳಿ ಹೆಚ್ಚಾಗೈತಿ. ಒಂದಲ್ಲ ಎರಡಲ್ಲ ಸಾವಿರಾರು ಜನ ಬರ್ತಾರ. ಎಷ್ಟಂತ ತಡ್ಕೊಳ್ಳೋದು? ಇವರಿಂದ ನಮ್ಮ ಸಂಪ್ರದಾಯ ಸಮುದಾಯದ ಘನತೆ ಕಡಿಮೆ ಆಗತೈತಿ. ನಮ್ಮತನ ನಾವು ಕಳ್ಕೊಳಕತ್ತೀವಿ. ನಾವು ಯಾವುದೇ ಕಾರಣಕ್ಕೂ ಇವ್ರಿಗೆ ನಮ್ಮಲ್ಲಿ ಅವಕಾಶ ಕೊಡೋದಿಲ್ಲ, ಇವ್ರು ಬರೋ ಹಂಗೇ ಇಲ್ಲ ಅಂತ ಕೋರ್ಟ್ ಮುಂದೆ ತಮ್ಮಗಾಗಿರೋ ನೋವುಗಳನ್ನ ಕಷ್ಟಗಳನ್ನ ಹೇಳ್ಕೊಂಡ್ರು. ಇದನ್ನೆಲ್ಲ ಆಲಿಸಿ ಛತ್ತೀಸ್ಗಢ ಹೈಕೋರ್ಟ್ ಏನ್ ಹೇಳ್ತು, ಈ ರೀತಿ ಅವರು ಅವರ ಸಂಪ್ರದಾಯವನ್ನ ಉಳಿಸ್ಕೊಳಕ್ ಬೋರ್ಡ್ ಹಾಕೊಂಡಾರ. ಇದು ಯಾವುದೇ ರೀತಿ ತಾರತಮ್ಯವನ್ನ ತೋರಿಸೋದಿಲ್ಲ, ಯಾರೋ ಮೇಲೆ ಯಾರೋ ಕೆಳಗೆ ಅಂತ ಒಂದು ಬೋರ್ಡ್ ನಿರ್ಧಾರ ಮಾಡೋದಿಲ್ಲ ಅಂತು. ಇದು ಆದಿವಾಸಿ ಜನರ ಹಿತಾಸಕ್ತಿ ಮತ್ತ ಸ್ಥಳೀಯ ಸಾಂಸ್ಕೃತಿಕ ಪರಂಪರೆನ ಉಳಿಸ್ಕೊಂಡು ಹೋಗಕ ಒಂದು ದಾರಿ ಅವರೇ ಕಂಡುಕೊಂಡಾರ. ಇದು ತಪ್ಪಲ್ಲ ಅಂತು. ಬ್ರಿಟಿಷರ ಕಾಲದಿಂದ ಈ ರೀತಿಯಾಗಿ ಕನ್ವರ್ಟ್ ಮಾಡೋದು, ಇಲ್ಲಿಗಲ್ ಆಗಿ ಕನ್ವರ್ಟ್ ಮಾಡೋದನ್ನ ತಡೆಯೋದಕ್ಕ ಒಂದು ಮಾರ್ಗ ಸಿಗ್ಲಿಲ್ಲ. ಈಗ ಅವರಾಗೆ ಅವರೇ ಕಂಡುಕೊಂಡಾರ ಅಂತ ಕೋರ್ಟ್ ಉಲ್ಲೇಖ ಮಾಡ್ತು. ಆತ ಇಷ್ಟಕ್ಕೂ ಸುಮ್ಮಾಗ್ಲಿಲ್ಲ, ಸುಪ್ರೀಂ ಕೋರ್ಟ್ ಹೋದ. ಸುಪ್ರೀಂ ಕೋರ್ಟ್ ಕೂಡ ಒಂದೇ ಮಾತೊಳಗ ಇದನ್ನ ಡಿಕ್ಲೇರ್ ಮಾಡ್ತು. ಹೈಕೋರ್ಟ್ ಏನೆಲ್ಲಾ ಮಾಹಿತಿಗಳನ್ನ ಅಬ್ಸರ್ವ್ ಮಾಡಿ ಆದೇಶ ಕೊಟ್ಟೈತಲ್ಲ ಅದನ್ನ ನಾವು ಒಪ್ಕೊಂತೀವಿ, ಅದನ್ನೇ ನಾವು ಎತ್ತಿ ಹಿಡಿತೀವಿ. ಬೋರ್ಡ್ ಹಾಕೋದ್ರಿಂದ ಯಾವ ತಾರತಮ್ಯ ಸೃಷ್ಟಿ ಆಗೋದಿಲ್ಲ. ಈ ವಿಷಯವನ್ನ ಇನ್ಯಾವುದಕ್ಕೋ ಕನೆಕ್ಟ್ ಮಾಡೋ ಪ್ರಯತ್ನವನ್ನ ಅರ್ಜಿದಾರರ ಪರ ವಕೀಲರು ಮೊದಲು ಬಿಡಬೇಕು ಅಂದ್ರು. ಅವರನ್ನ ಇಲ್ಲಿಗಲ್ ಆಗಿ ಕನ್ವರ್ಷನ್ ಮಾಡೋದು ದೊಡ್ಡ ತಪ್ಪು, ಅದ್ರ ವಿರುದ್ಧ ಅವ್ರು ಮಾತಾಡೋದು ಸರಿ ಐತಿ. ಈ ರೀತಿ ಮಾಡಕ್ ಹೋಗಿ 70ರಿಂದ 80 ಜನ ಪಾದ್ರಿಗಳು ಒದೆ ತಿಂದಾರ. ಅದನ್ನೂ ಕೂಡ ಕೋರ್ಟ್ಗೆ ತಗೊಬಂದು ಹೇಳ್ತಾರ. ಇವ್ರು ಮಾಡೋದನ್ನೇ ನಿಲ್ಸಿದ್ರ ಈ ರೀತಿಯ ಕೃತ್ಯಗಳು ಕಡಿಮೆ ಆಗ್ತಾವ. ಅವ್ರ ಧರ್ಮದಾಗ ಅವ್ರು ಇಷ್ಟಪಟ್ಟಂತೆ ಅವರ ಸಂಪ್ರದಾಯ ಸಂಸ್ಕೃತಿಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದಕ್ಕೆ ಅವ್ರು ಇಷ್ಟಪಡ್ತಾರ. ಅವ್ರ ಇಷ್ಟದಂತೆ ಬೋರ್ಡ್ಗಳನ್ನ ಹಾಕೊಂಡಾರ. ಇದ್ರೊಳಗೆ ಯಾವ್ದೇ ರೀತಿ ತಾರತಮ್ಯ ಅಥವಾ ಇನ್ನೊಂದು ಮತ್ತೊಂದು ಇಲ್ಲ ಅಂತ ಅವ್ರ ಅರ್ಜಿಯನ್ನ ವಜಾ ಮಾಡ್ತು. ಈ ರೀತಿ ಬೋರ್ಡ್ ಹಾಕಿದ್ದನ್ನ ತೆಗೆದು ಹಾಕ್ರಿ ಅಂತ ವಾದ ಮಾಡಿದ್ದು ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲರು ಕಾಲಿನ್ ಗೋನ್ಸಾಲ್ವೆಸ್. ಇವರೊಬ್ಬ ಲೆಫ್ಟ್ ಲಿಬರಲ್. ಯಾವ್ದು ಸರಿಯಾಗಿರ್ತೈತೋ ಅದು ಇವ್ರಿಗೆ ನೋಡಕ್ ಆಗೋದಿಲ್ಲ. ಯಾರೋ ಏನೋ ಮಾಡಿದ್ರು ನಾ ಅದನ್ನ ಪ್ರಶ್ನೆ ಮಾಡಿ ಏನಾಗೈತಿ ಅಂತ ತಿಳ್ಕೊಳವ ಅನ್ನೋ ಹಂಗ ಇರ್ತಾರೆ ಇವರು. ಸಾಕಷ್ಟು ಬಾರಿ ಇದೇ ರೀತಿ ಮಾಡಿದ್ರು. ಈಗ ಕೂಡ ಬೋರ್ಡನ್ನ ತೆಗಿರಿ, ಎಲ್ಲರಿಗೂ ಎಲ್ಲಾ ರೀತಿ ಹಕ್ಕೈತಿ, ಅದೇನು ಬಾರ್ಡರ್ ಏನು ಅನ್ನುವಂತ ಮಾತುಗಳನ್ನ ಮಾತಾಡಿದ್ರಂತ. ಪ್ರಶ್ನೆ ಏನ್ ಬರ್ತೈತಿ ಅಂದ್ರ,
ಇವರು ಯಾರೋ ಒಬ್ರು ಒಂದೊಂದ್ ಕಡೆ ಜೋಪಡಿ ಹಾಕೊಂಡು ಸರ್ಕಾರಿ ಜಾಗದಾಗ ಮನೆ ಕಟ್ಕೊಂಡಿದ್ದಿದ್ನ ಸರ್ಕಾರ ನಮ್ಮ ಜಾಗ ಐತಿ ಬಿಟ್ಟು ಹೋಗ್ರಿ ಅಂತ ಬುಲ್ಡೋಸರ್ ತಂದ್ರ ಅದು ಯಾಕ ತಂದ್ರಿ ಅಂತ ವಾದ ಮಾಡ್ತಾರ. ಸರ್ಕಾರಿ ಜಾಗವನ್ನ ಸರ್ಕಾರನ ಕೇಳಿದ್ರೆ ಇವರು ಹೋಗಿ ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ವಾದ ಮಾಡ್ತಾರ. ಈಗ ನೋಡಿದ್ರ ಬೋರ್ಡ್ ತೆಗಿಸ್ರಿ ಅಂತ ಅರ್ಜಿದಾರನ ಪರವಾಗಿ ವಾದ ಮಾಡಕತ್ತಾರ. ಇಷ್ಟೆಲ್ಲ ಯಾಕೆ ಕನ್ವರ್ಷನ್ದು ಛತ್ತೀಸ್ಗಢದಾಗ ಅಷ್ಟು ಸುದ್ದಿ ಮಾಡತೈತಿ? ಯಾರಪ್ಪ ಇವರು ಅಲ್ಲಿ ತನಕ ತಲುಪೋ ಹಂಗ ಮಾಡಿದ್ರು? ಕ್ರಿಶ್ಚಿಯನ್ ಮಷಿನರಿಗಳು ಅಷ್ಟು ದೂರ ಹೋಗಿ ಅವ್ರನ್ನ ಕನ್ವರ್ಟ್ ಮಾಡಿರ್ಬೇಕೇನು? ಸುಳ್ಳು ಹೇಳಕತ್ತಾರೋ ಖರೆ ಐತೋ? ನಾವೊಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ. ಅದ್ರೊಳಗ ಕೇಳ್ತಾ ನಿಮಗೊಂದು ಕ್ಲಾರಿಟಿ ಬಂದ್ಬಿಡ್ತೈತಿ. ಭಾರತದಾಗ ಟೋಟಲ್ ಆಗಿರೋ ಆದಿವಾಸಿಗಳು ಎಷ್ಟಂದ್ರ 10.45 ಕೋಟಿ ಇದಾರ. ಇವ್ರೊಳಗ ಆದಿವಾಸಿಗಳು ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆಗಿರೋರ್ ಸಂಖ್ಯೆ ಎಷ್ಟೈತಿ ಅಂದ್ರ 1.003 ಕೋಟಿ ಐತಿ. ಬರೋಬ್ಬರಿ 10% ಜನ ಕ್ರಿಶ್ಚಿಯನ್ ಧರ್ಮಕ್ಕ ಕನ್ವರ್ಟ್ ಆಗ್ಯಾರ. ಇದು ಕೂಡ 2001ನೇ ಜನಗಣತಿ ಪ್ರಕಾರನ ಹೇಳಾಕತ್ತಿರೋದು. 2001ನೇ ಜನಗಣತಿ ಪ್ರಕಾರ ಭಾರತದಾಗ ಒಟ್ಟು ಕ್ರಿಶ್ಚಿಯನ್ರ ಜನಸಂಖ್ಯೆ ಸರಿಸುಮಾರು 2.78 ಕೋಟಿ ಐತಿ. ಇದ್ರಾಗ ಆದಿವಾಸಿ ಕ್ರಿಶ್ಚಿಯನ್ರ ಪಾಲೆ 33ರಿಂದ 36% ಐತಿ. ಈ ಮಟ್ಟಿಗೆ ಕನ್ವರ್ಷನ್ ಅನ್ನೋ ಜಾಲ ಹರಡೈತಿ. ಇಲ್ಲಿ 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 ಎಲ್ಲಿ ಇಲ್ಲ, ಎಲ್ಲಾ ಕಡೆನೂ ಐತಿ. ಸಾಕಷ್ಟು ಕಡೆ ಆದಿವಾಸಿಗಳದಾರ. ನಮ್ಮ ಕರ್ನಾಟಕದಾಗ ಆದಿವಾಸಿಗಳದಾರ. ಆ ಜಾಲ ಇಲ್ಲಿ ಹರಡಿಲ್ಲ ಅಂತಲ್ಲ, ಇಲ್ಲಿ ತನಕನೂ ಹರಡೈತಿ. ಕನ್ವರ್ಟ್ ಆಗಿರೋರ ಸಂಖ್ಯೆ ಒಳಗ ಕರ್ನಾಟಕದ ಪಾಲುನೂ ಹೆಚ್ಚೈತಿ. ಇಲ್ಲೂ ಕೂಡ ಅವ್ರ ಜನಸಂಖ್ಯೆ ಹೆಚ್ಚಾಗತೈತಿ. ಯಾವ್ದೋ ಆಸೆ ಏನೋ ಆಮಿಷ ತೋರಿಸಿ ಅವ್ರನ್ನ ಕನ್ವರ್ಟ್ ಮಾಡ್ಕೊಳಕತ್ತಾರ. ಅವ್ರಿಗೆ ಅರ್ಥ ಆಗಿ ನಮ್ಮ ಧರ್ಮ ಬದಲಾಗೈತಿ, ನಮ್ಮ ಆಚರಣೆಗಳು ಬದಲಾಗಕತ್ತಾವ ಅಂತ ಅರ್ಥ ಮಾಡ್ಕೊಳ್ಳೋಷ್ಟೊತ್ತಿಗೆ ತಲೆಮಾರುಗಳೇ ಮುಗ್ದು ಹೋಗಿರ್ತಾವ. ಯಾವುದೋ ಒಂದು ಸಣ್ಣ ಪುಟ್ಟ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗಿ ಧರ್ಮವನ್ನ ಬಿಟ್ಟು ಆಮೇಲೆ ಇನ್ನೇನೋ ಆಚರಣೆಗಳನ್ನ ಸ್ಟಾರ್ಟ್ ಮಾಡಿಕೊಂಡು ಮತ್ತೆ ಫ್ಲಾಶ್ ಆಗಿ ಮತ್ತೆ ಪುನರ್ ಹಿಂದೂ ಧರ್ಮ ಇನ್ಯಾವುದೋ ಧರ್ಮಕ್ಕೆ ವಾಪಸ್ ಬರ್ತಾರ. ಕೆಲವೊಬ್ರು ಹೋಗ್ಲಿ ಬಿಡಪ್ಪ ಅಂತ ಸುಮ್ಮನೆ ಹೋಗ್ತಾರೆ. ಅಷ್ಟರ ಮಟ್ಟಿಗೆ ಈ ಜಾಲ ಮುಂದುವರೆದೈತಿ. ಈಗ ಛತ್ತೀಸ್ಗಢದ 8 ಗ್ರಾಮಸ್ಥರು ಆದಿವಾಸಿ ಗ್ರಾಮಸ್ಥರು ಎಚ್ಚೆತ್ಕೊಂಡಾರ. ಹಿಂಗ ಆದ್ರೆ ನಮ್ಮ ಸಂಪ್ರದಾಯ ಸಂಸ್ಕೃತಿ ಹಾಳು ಮಾಡ್ತಾರ, ನಾವು ಬಿಡೋದು ಬೇಡ ಅಂತ ಈ ರೀತಿ ಬೋರ್ಡ್ಗಳನ್ನ ಹಾಕೊಳಕತ್ತಾರ. ನೋ ಎಂಟ್ರಿ ಅಂತ. ಇದೆಲ್ಲ ಬೋರ್ಡ್ಗಳು ಬೇಡ ಅಂತ ನಮ್ಮ ದೇಶದ ಸೋ ಕಾಲ್ಡ್ ಪ್ರಗತಿಪರರು ಲೆಫ್ಟ್ ಲಿಬರಲ್ಗಳು ವಾದ ಮಾಡ್ತಾರ. ಸೆಕ್ಯುಲರ್ ದೇಶದಾಗ ಇದೆಲ್ಲ ಆಗಬಾರದು ಅಂತ ಬಳಸ್ಕೊಳ್ಳೋದಕ್ಕ ಸೆಕ್ಯುಲರ್ ಹಣೆಪಟ್ಟಿ ಹಚ್ಕೊಳಕತ್ತಾರ. ಸೆಕ್ಯುಲರ್ ದೇಶ ಎಲ್ಲಾರ್ಗೂ ಐತಿ, ಬರೀ ಹಿಂದೂಗಳಿಗೆ ಮಾತ್ರ ಇಲ್ಲ. ಸೆಕ್ಯುಲರ್ ದೇಶ ಆಗಿರೋದ್ರಿಂದ ಕ್ರಿಶ್ಚಿಯನ್ರು ಕೂಡ ಸೆಕ್ಯುಲರ್ ಆಗಿರ್ಬೇಕು, ಮುಸ್ಲಿಮ್ರು ಕೂಡ ಸೆಕ್ಯುಲರ್ ಆಗಿರ್ಬೇಕು, ಬೌದ್ಧರು ಎಲ್ಲರೂ ಕೂಡ ಸೆಕ್ಯುಲರ್ ಆಗಿ ಇದ್ರೆ ಮಾತ್ರ ಅದು ಸೆಕ್ಯುಲರ್ ದೇಶ ಅನ್ಸ್ಕೊಳತ್ತ. ಹಿಂದೂಗಳ ಮಾತ್ರ ಸೆಕ್ಯುಲರ್ ಆಗಿ ಮಿಕ್ಕೋರೆಲ್ಲ ಬಂದು ನಮ್ಮನ್ನ ಕನ್ವರ್ಟ್ ಮಾಡಿ ನಮ್ಮ ಧರ್ಮಕ್ಕೆ ಬೈರಿ ನಮ್ಗೇನೂ ಇಲ್ಲ ಅಂತಂದ್ರೆ ಅದು ಸೆಕ್ಯುಲರ್ ದೇಶ ಅನ್ಸ್ಕೊಳ್ಳೋದಿಲ್ಲ. ಸೋ ಕಾಲ್ಡ್ ಪ್ರಗತಿಪರರಿಗೆ, ಸಾಕಷ್ಟು ತಿಳ್ಕೊಂಡಿರೋ ಜ್ಞಾನರಿಗೆ, ಬುದ್ಧಿವಂತರಿಗೆ, ವಿದ್ವಾಂಸರಿಗೆ ಇವರಿಗೆಲ್ಲ ಒಂದು ಮಾತು ಅರ್ಥ ಆಗ್ಬೇಕು ಅಂದ್ರೆ ಆ ಪದ ಇಟ್ಕೊಂಡು ನೀವು ಈ ರೀತಿ ಅವರ ಸ್ವಂತ ನಿರ್ಧಾರದಿಂದ ಅವರು ಬೋರ್ಡ್ಗಳನ್ನ ಹಚ್ಕೊಂಡಿರೋದನ್ನ ತೆಗೆಸ್ರಿ ಅಂದ್ರೆ ಅದು ಎಷ್ಟು ಸರಿ? ಈ ಕನ್ವರ್ಷನ್ ವಿರುದ್ಧ ಅವರು ಹೋರಾಡಕತ್ತಾರ. ಅದೊಂದು ರೀತಿ ಹೋರಾಟ. ಅದಕ್ಕೋಸ್ಕರ ಸೆಕ್ಯುಲರ್ ಅನ್ನೋ ಪದನ ಬಳಸ್ಕೊಂಡು ದುರುಪಯೋಗ ಪಡಿಸ್ಕೊಳ್ಳೋದು ಎಷ್ಟು ಸರಿ? ನಮ್ಮ ರಾಜ್ಯದಾಗೂ ಅಂದ್ರೆ ಕರ್ನಾಟಕದಾಗೂ ಈ ರೀತಿ ಹಣೆ ಪಟ್ಟಿ ಹಚ್ಕೊಂಡಿರೋ ರಾಜಕಾರಣಿಗಳು ಬಹಳಷ್ಟು ಮಂದಿ ಅದಾರ. ಯಾರಂತ ನಾ ಏನು ಬಾಯ್ ಬಿಟ್ಟು ಹೇಳ್ಬೇಕಿಲ್ರಿ.